ಜಗದೀಶ್ ಅನ್ನೋ ಗೌಡವನ ಮೇಲೆ ನೀವೇನಾದರೂ ಆ್ಯಕ್ಷನ್ ತೊಗೊಳ್ಳಿ, ಅಂಜನಾ ಅನ್ನೋರ ಮೇಲೆ ನೀವು ಆ್ಯಕ್ಷನ್ ತೊಗೊಂಡ್ಬಿಡಿ, ಆಯಮ್ಮ ಇನ್ನು ಮದುವೆ ಮಾಡ್ಕೊಂಡು ಇನ್ನೂ 1.5 ವರ್ಷ ಆಗಿದೆ, ಅವ್ರ ಜೀವನ ಹಾಳಾಗ್ಬಿಡುತ್ತೆ ಅಂತೇಳಿ ಇದೇ ರಮೇಶ್ ಅವರು ಯಾರು ಪೊಲೀಸ್ ಸ್ಟೇಷನ್ಗೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗೆ ಫೋನ್ ಮಾಡಿರ್ತಾರೆ. ಅದು ಮಾಹಿತಿ ಈಗ ನಮ್ಮ ಏನು ಆಟೆ ಹಾಕಿರ್ತಕ್ಕಂಥ ಈಶ್ವರಾಜು ಅಲ್ಲ, ಅದು ವಾಯ್ಸ್ ರೆಕಾರ್ಡು ನಮ್ಮ ಈಶ್ವರಾಜು ಮಾಹಿತಿ ಹಕ್ಕಿನಲ್ಲಿ ಇರ್ತಾರಲ್ಲ, ಅವ್ರ ಹತ್ರ ನಾನು ನೆನ್ನೆ ಕೇಳಿದ್ದೀನಿ, ಅದು ತೊಗೊಂಡು ಕೊಡ್ತೀನಿ ನಿಮಗೆ ವಾಯ್ಸ್ ರೆಕಾರ್ಡು, ಆಯ್ತಾ. ಅದಾದಮೇಲೆ ಈ FIR ಆಧಾರದ ಮೇಲೆ ಸುಮಾರು ಅಗ್ರಿಮೆಂಟು ಶಾಂಪಲ್ 5 ಶಾಂಪಲ್ ಅಗ್ರಿಮೆಂಟನ್ನು ತೊಗೊಂಡೋಗಿ ಮೈಸೂರು ಜಿಲ್ಲೆಯಲ್ಲಿ ಅವರು ತೊಗೊಂಡೋಗಿ ಇವು ಫೇಕಾ ಅಥವಾ ನಕಲಿನ ಅಸಲಿನ ಅಂತ ಹೇಳ್ಬಿಟ್ಟು ಅಲ್ಲೇನು ಮೈಸೂರು ಜಿಲ್ಲಾ ಉಪನೋಂದಣಾಧಿಕಾರಿಗಳು ಇದು ದಕ್ಷಿಣ ಅಲ್ಲಿ ತೊಗೊಂಡಿರ್ತಕ್ಕಂಥ ಅಗ್ರಿಮೆಂಟನ್ನು ಸೀಸ್ ಮಾಡಿ ಯಾರು ಶಿರಾ ಪೊಲೀಸ್ನವರು ತೊಗೊಂಡೋಗಿ ಅಲ್ಲಿ ವೆರಿಫಿಕೇಷನ್ ಮಾಡಿಸ್ತಾರೆ. ನೀವು ಹೇಳ್ತಾರೆ ಈ ಡಾಕ್ಯುಮೆಂಟ್ ನಾವು ಕಳಿಸಿದ ಅಗ್ರಿಮೆಂಟಲ್ಲಿ ನಕಲಿನ ಅಸಲು ಎಷ್ಟು ಅಂತ ಹೇಳಿ ಕಳಿಸ್ತಾರೆ. ಆ 5 ತೊಗೊಂಡೋದಾಗ ಅದು ಪ್ರೂವ್ ಆಗುತ್ತೆ. ಅದಾದಮೇಲೆ ಏನು ಮಾಡ್ತಾರೆ, ಬಂದು ಸುಮಾರು 2500 ಅಗ್ರಿಮೆಂಟನ್ನು ಸೀಸ್ ಮಾಡ್ತಾರೆ. 2500 ಅಗ್ರಿಮೆಂಟಲ್ಲಿ ಅದು ಹೆಚ್ಚು ಕಡಿಮೆ 2300 ಅಗ್ರಿಮೆಂಟು ಅದು ನಕಲಿ ಅಂತ ಪ್ರೂವ್ ಆಗಿದೆ. ಆ ಪ್ರೂವ್ ಆಗಿರೋದಕ್ಕೆ ನಿಮಗೆ ಅಧಿಕೃತವಾಗಿ ನಾವು ಒಂದು ಲೆಟ್ರ್ ಕೊಡ್ತೀನಿ ಸರ್, ಇಲ್ಲೇ ಇದೆ, ನಾನು ಹೇಳಿರೋದಲ್ಲ, ಅದು ಅಲ್ಲಿ ಮೈಸೂರು ದಕ್ಷಿಣ ಅಲ್ಲಿರ್ತಕ್ಕಂಥ ಜಿಲ್ಲಾ ಉಪನೋಂದಣಾಧಿಕಾರಿಗಳು ಅವರೇ ಕೊಟ್ಟಿರ್ತಕ್ಕಂಥ ದಾಖಲೆ. ಶಿರಾ ಪೊಲೀಸ್ನವರು ಒಂದು ಪಾರ್ಟಲ್ಲಿ 643 ಅಗ್ರಿಮೆಂಟನ್ನು ಕಳಿಸ್ತಾರೆ. ಅದರಲ್ಲಿ 150 ಮಾತ್ರ ಒರಿಜಿನಲ್ಲು, ಇನ್ನು 493 ನಾವು ಕೊಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ. ಅಷ್ಟು ಅಗ್ರಿಮೆಂಟು ಮೈಸೂರು ಜಿಲ್ಲಾ ಏನೀಗ ಮೈಸೂರು ಜಿಲ್ಲಾ ಸಮಿತಿ ಏನಿದೆಯಲ್ಲ, ಇದು ಆ ಸಮಿತಿ ಹೆಸರಲ್ಲಿ, ಮೈಸೂರು ಜಿಲ್ಲಾ ಸಮಿತಿ ಹೆಸರಲ್ಲಿ, ಆಮೇಲೆ ಉಪನೋಂದಣಾಧಿಕಾರಿಗಳು ಮೈಸೂರು ದಕ್ಷಿಣ ಅವರ ಹೆಸರಲ್ಲಿ ಅಗ್ರಿಮೆಂಟು ಪ್ರಿಂಟ್ ಆಗಿ ಇಡೀ ಅಗ್ರಿಮೆಂಟ್ ಎಲ್ಲನೂ ಶಿರಾದಲ್ಲಿ ವರ್ಕ್ ಆರ್ಡರ್ ಆಗಿದೆ. ಇವೆಲ್ಲನೂ ಅಧಿಕೃತವಾಗಿ ಶಿರಾದಲ್ಲಿ ಹೋಗಿ ಅಧಿಕೃತವಾಗಿ ಯೂಸ್ ಮಾಡಿ ಇದನ್ನು ಆಮೇಲೆ ಅಧಿಕೃತವಾಗಿ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳು ಸೈನ್ ಮಾಡಿದ್ದಾರೆ. ಇದು ಇದೆ, ಇಲ್ಲಿ ಸೈನ್ ಮಾಡಿದ್ದಾರೆ ನೋಡಿ, ಇಲ್ಲಿ AW ಸೈನ್ ಮಾಡಿದ್ದಾರೆ ಶಿರಾ, ಇಲ್ಲಿ ಓನರ್ ಸೈನ್ ಮಾಡಿದ್ದಾರೆ. ಇವೆಲ್ಲ ಅಧಿಕೃತವಾಗಿ ಅಲ್ಲಿ ಉಪಯೋಗಿಸಿರ್ತಕ್ಕಂಥದ್ದು. ಈ ಥರ ಬರೀ ಶಿರಾದರಲ್ಲೇ ಒಂದು 2500 ಅಗ್ರಿಮೆಂಟನ್ನು ಸೀಸ್ ಮಾಡಿ ಕಳಿಸ್ತಾರೆ. ಸೊ ಒಂದು ಡಿಸ್ಟ್ರಿಕ್ಟಲ್ಲಿ 2500 ಸರ್, ಅದು ಸುಮಾರು ಒಂದು 3-4 ವರ್ಷ ರಾಜ್ಯವ್ಯಾಪಿ ಹೋಗಿ ಎಷ್ಟು ಹೋಗಿದೆ ಅಂತ ತನಿಖೆ ಮಾಡಿ ಅಂತೇಳಿ ಇದನ್ನು ನಾವು PL ಹಾಕಿದ್ದು. ಅದಕ್ಕೆ ಹೇಳಿದ್ದು ತೆಲಿಗೆ ಮೊದಲು 2016ರಲ್ಲಿ ತೆಲಿಗೆ ತೆಲಿಗೆ ಆಗಿತ್ತು, ಆಮೇಲೆ ಅಣ್ಣ ಆಯಿತು, ಈಗ ಅಪ್ಪ ಇಲ್ಲ ತಾತ ಆಗ್ತಾಯಿದೆ ಅಂತ ಇದೇ ಈಶ್ವರಾಜು ಅನ್ನೋರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತೆಲಿಗೆಗೂ ಇಷ್ಟು ತಲೆ ಇರಲಿಕ್ಕಿಲ್ಲ. ಹೌದೌದು. ಸೊ ನನಗೆ ಆ ಡಾಕ್ಯುಮೆಂಟ್ ಕೊಡ್ತೀನಿ ಸರ್, ಇದೆಲ್ಲ ಇದೆ, ಇಲ್ಲೇ ಕೊಡ್ತೀನಿ ಸರ್, ಇದು ತೊಗೊಳ್ಳಿ ಸರ್. ಇದು ನೋಡಿ, ಅದು ಅಲ್ಲಿ ಅವರು ಮೈಸೂರು ಡೆಪ್ಟಿ ರಿಜಿಸ್ಟ್ರಾರು ಆ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ರಲ್ಲಿ ಎಷ್ಟು ಒರಿಜಿನಲ್ ಎಷ್ಟು ಡೂಪ್ಲಿಕೇಟ್ ಆಗಿದೆ, ಅಸಲಿ ಎಷ್ಟು ನಕಲಿ ಎಷ್ಟು ಅಂತ ಹೇಳಿರ್ತಕ್ಕಂಥದ್ದು ಡಾಕ್ಯುಮೆಂಟು. ಅದು 3 ಪೇಜಲ್ಲಿ 3 ಇಂಡಿವಿಜುವಲ್ ಇದೆ ನೋಡಿ. ಓಕೆ, ಇದು ತೊಗೊಳ್ಳಿ, ಇದು ಸಿರಾದ FIR ಆಗಿರೋಂಥದ್ದು ಕಾಪಿ. ಅಲ್ಲಿ ಆದದ್ದು ಇದೆಲ್ಲ. ಅದೇ ಅವಾಗ ಕಂಪ್ಲೇಂಟ್ ಕೊಟ್ಟು 23ರಲ್ಲಿ ಅಧಿಕಾರ ತಗೊಂಡಿದ್ದು ಯಾವಾಗ? 2022ರಲ್ಲಿ. ಇದೇನಾಯಿತು ಸರ್, FIR ಆದಮೇಲೆ ಅವರು ಅದನ್ನು ತೊಗೊಂಡು ಆಮೇಲೆ ಫಸ್ಟು 5 ಅಗ್ರಿಮೆಂಟ್ ತೊಗೊಂಡು ಆಮೇಲೆ ತನಿಖೆ ಮಾಡಿ ಪ್ರೂವ್ ಆದಮೇಲೆ ಅದಾದಮೇಲೆ ಅವರು ಎಲ್ಲ ಡಾಕ್ಯುಮೆಂಟನ್ನು ತಗೊಂಡೋಗಿ ಇಮಿಡಿಯೇಟು ಅವರು ಆಕ್ಷನ್ ತೊಗೋಬೇಕಾಯ್ತು. ಈ ಯಾರು ಕೈವಾಡ ಆಯಿತು ಗೊತ್ತಿಲ್ಲ, ಸುಮಾರು ಒಂದು 6 ತಿಂಗಳು 1 ವರ್ಷ ಇದು ಯಾವುದೇ ಕಾರ್ಯಗತ ಆಗಲಿಲ್ಲ, ಅಂದರೆ ನಿಂತೋಯ್ತು, ನಿಧಾನಗತಿ ಆಯಿತು. ಇದು ಯಾರ ಮಹಾನುಭಾವರು ಕೈವಾಡನ ಗೊತ್ತಿಲ್ಲ. ಅಲ್ಲ, ನೀವು ಹೇಳುವಾಗೆ ಇದೆಲ್ಲವೂ ಸತ್ಯ ಅಂತ ಆದರೆ ಅವ್ರಿಗೆ ಶಿಕ್ಷೆ ಯಾಕಾಗಲಿಲ್ಲ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ಸರ್ ಈಗ ಏನಾಗ್ತಾ ಇದೆ ಸರ್, ಇದು ಈಗ ನೀವು ಕಂಡಿದ್ದೀರಿ, ಹಣದ ಬಲದ ಮುಂದೆ ಯಾವುದೂ ನಡೆಯಲ್ಲ ಅನ್ನೋದು ಭಾಳ ಕಣ್ಮುಂದೆ ಕಾಣುತ್ತೆ. ನೀವು ಕೇಳಿದ್ದೀರಿ. ಉದಾಹರಣೆಗೆ ಹೇಳ್ತೀನಿ ಸರ್, ಈಗ ಒಬ್ಬ ತನಿಖಾಧಿಕಾರಿ ಬರ್ತಾರೆ, ತನಿಖಾಧಿಕಾರಿ ಇದ್ದಾಗ ಅವರು ಪೂರ್ತಿ ತರವಾಗಿರ್ತಾರೆ, ಹತ್ತಿರ ಒಂದು 3-4 ತಿಂಗಳು ಅದರ ಬಗ್ಗೆ ಚೆನ್ನಾಗಿ ಚರ್ಚೆ ಮಾಡಿ ಅದು ಎಲ್ಲೆಲ್ಲಿ ಏನಿದೆ ಅಂತ ಹೋಗ್ತಾರೆ. ಆ ಅಧಿಕಾರಿನ ಅವ್ರು ಅಲ್ಲಿ ಇರೋದೇ ಇಲ್ಲ ಅಂದರೆ ಇನ್ನೂ ಹೊಸಬ್ರು ಬಂದರೆ ಏನು ಮಾಡ್ತಾರೆ ಹೇಳಿ, ತಿರ್ಗಾ ತನಿಖೆ ಅಂತ ಕಡಿಮೆ ಆಗುತ್ತೆ. ಈ ರೀತಿ ಪ್ರಭಾವ ಬೀರಿರೋದು. ಅದ್ರ ಜೊತೆಗೆ ಈಗಿನ ಹೇಳಬೇಕು ಅಂದರೆ ಇದೆಲ್ಲ ಹಗರಣ ಮೇಲೆ ನಮ್ಮ ಇದೇ PL ಹಾಕಿರ್ತಕ್ಕಂಥ ಈಶ್ವರಾಜ್ ಅವರು ನಮ್ಮ ಪವರ್ ಮಿನಿಸ್ಟ್ರಿಗೂ ಲೆಟ್ರ್ ಬರೀತಾರೆ, ಸ್ವಾಮಿ ಈ ರೀತಿ ಹಗರಣ ಆಗಿದೆ, ಇದ್ರ ಬಗ್ಗೆ ನೀವೇನು ಮಾಡ್ತೀರಾ ಅಂದಿದ್ದಕ್ಕೆ ಅವ್ರು ಇಮಿಡಿಯೇಟ್ ಏನು ಮಾಡಿದ್ರು, ಜಾಗೃತ ದಳಕ್ಕೆ ಬರೆದು ಆ ಜಾಗೃತ ದಳದಲ್ಲಿ ಕೊಟ್ಟಿದ್ದಾರೆ ಸರ್. ಅದು ಸುಮಾರು ಒಂದು 800 ಪೇಜ್ ಇದೆ. ಅಲ್ಲಲ್ಲಿ ಬೊಂಡ ಕಟ್ಟಕ್ಕೆ ಕೊಡಬೇಕು, ಅದು ಯಾವುದೇ ಮಾಹಿತಿ ಇಲ್ಲ. ಇದು ಎಲ್ಲ ಏನಂದರೆ ಹಿಂದೆ ಯಾರೋ ಒಂದು ಪ್ರಭಾವಿ ವ್ಯಕ್ತಿ ಇದು ಕೈವಾಡನ ಇದನ್ನೇನು ಮಾಡ್ತಾರೆ ಅಂದರೆ ತನಿಖೆ ಆಗಬಾರ್ದು, ಅವ್ರಿಗೆ ಶಿಕ್ಷೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಅವರು ಅದನ್ನು
ಒಂದು ತಡೆ ಹಿಡಿದು ಅಥವಾ ಬೇರೆ ಬೇರೆ ರೀತಿ ದಿಕ್ ತಪ್ಪಿಸಂತ ಕೆಲಸ ನಾನು 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 ನಿಮ್ಗೊಂದು ಪ್ರಶ್ನೆಯನ್ನ ಮಾಡ್ತೇನೆ. ಹೇಳಿ. ಈ ಸಂಘದ ಅಧ್ಯಕ್ಷರಾದವರಿಗೆ ಅಷ್ಟೆಲ್ಲ ಕೆಪಾಸಿಟಿ ಇದೆಯಾ ಹಾಗಾದ್ರೆ? ಸೊ ತನಿಖಾಧಿಕಾರಿಗಳನ್ನ ಮ್ಯಾನಿಪುಲೇಟ್ ಮಾಡುವಂತಹ ಕೆಪಾಸಿಟಿ ಇದೆಯಾ? ಸರ್ ಇದು ಏನಾಗ್ತಾ ಸೊ ಇದೆ ಹಿ ಇಸ್ ನಾಟ್ ಎ ಸಿಎಂ ಆರ್ ಹಿ ಇಸ್ ನಾಟ್ ಎ DCM. ಸರ್ ಈಗ ಸೊ ಹೇಗೆ ನಿಮ್ಮ ಮಾತುಗಳನ್ನ ಜನರು ಒಪ್ಕೊಳ್ತಾರೆ ಅಂತ ಹೇಳಿ? ಈಗ ಏನಾಗ್ತದೆ ಸರ್ ಅಂದರೆ ನಾವು ಇದೆಲ್ಲ ಮಾಹಿತಿನೂ ರಮೇಶ್ ಅವ್ರು ಮಾಡಿದ್ದಾರೆ ಅಂತ ಮಾಹಿತಿ ಅಲ್ಲ ಸರ್. ಇದು ನಮ್ಮ ಸಂಘದ ಹೆಸರಲ್ಲಿ, ಮೈಸೂರು ಜಿಲ್ಲಾ ಸಮಿತಿ ಹೆಸರಲ್ಲಿ, ಕೇಂದ್ರ ಸಮಿತಿ ಹೆಸರಲ್ಲಿ ಇಷ್ಟೆಲ್ಲ ಹಗರಣ ನಡೆದಿದೆ ಏನು ಸರ್. ಈ ಕೈವಾಡ ಯಾರ್ದಿದೆ, ಯಾವುದೇ ವ್ಯಕ್ತಿ ಇದರಲ್ಲಿರೋ ನಾವೆಲ್ಲ ಕಾಂಟ್ರಾಕ್ಟರ್ಗಳು ನಮ್ದು ಯಾರದೇ ವ್ಯಕ್ತಿ ಇದ್ದರೂ ನಮ್ಮನ್ನು ಅದನ್ನು ತನಿಖೆ ಮಾಡಿ ನಮಗೆ ಶಿಕ್ಷೆ ಕೊಡೋಕೆ ರೆಡಿ ಇರಬೇಕು. ಆ ರಾಜ್ಯಾಧ್ಯಕ್ಷರಾದಂಥವ್ರು ಅವರು ಜಿಲ್ಲೆಯಲ್ಲಿ, ಅವರು ಮೈಸೂರು ಜಿಲ್ಲೆಯಲ್ಲಿ ಇರೋರು, ಮೈಸೂರು ಜಿಲ್ಲಾ ಸಮಿತಿ ಹೆಸರಲ್ಲಿ ನಕಲಿ ಚಾಪಕ್ಕಾಗದ ಹಗರಣ ಮೈಸೂರು ಜಿಲ್ಲೆ ಹೆಸರಲ್ಲಿ ಬರ್ತಾಯಿದೆ ಅಂತ ಆದರೆ ಅದನ್ನು ತನಿಖೆ ಮಾಡಬೇಕು, ಅದನ್ನು ಒಂದು ಹಂತಕ್ಕೆ ತರಬೇಕು. ನಮ್ಮ ಮೈಸೂರು ಜಿಲ್ಲೆ ಇದು ಇಡೀ ದೇಶದಲ್ಲಿ ಪ್ರಸಿದ್ಧಿಯಾಗಿರೋಂಥ ಜಿಲ್ಲೆಗೆ ಕೆಟ್ಟ ಹೆಸರು ಬರ್ತಾಯಿದೆ ಅನ್ನೋ ಒಂದು ಯಾವುದೇ ಒಂದು ಆ್ಯಕ್ಷನ್ ತೊಗೊಳಲ್ಲ. ಆದರೆ ಅವ್ರಿಗೆ ಏನಂದರೆ ಅವ್ರಿಗೆ ಎಲ್ಲಾದರೂ ಅನುಕೂಲ ಆಗ್ತಕ್ಕಂಥದ್ದು ಒಂದು ಸಣ್ಣದೊಂದು ಪೇಪರ್ ಮಿಸ್ಟೇಕ್ ಇದ್ದರೂ ಅವತ್ತೇ ಹೋಗ್ಬಿಡ್ತಾರೆ. ಇಷ್ಟು ದೊಡ್ಡ ಹಗರಣ ಮೈಸೂರು ಜಿಲ್ಲಾ ಸಮಿತಿ ಮೇಲೆ ಬಂದಿದೆ, ಆಮೇಲೆ ಇನ್ನು ಕೇಂದ್ರ ಸಮಿತಿ ಮೇಲೂ ಒಂದು ಬಂದಿದೆ ಸರ್. ಇದು ಆನೇಕಲ್ ತಾಲ್ಲೂಕಲ್ಲಿ ಇವರೇನು ಮಾಡ್ತಾಯಿದ್ರು, 2022 ಅಧಿಕಾರಕ್ಕೆ ಬಂದ ಮೇಲೆ ಅದಕ್ಕೆ ಮುಂಚೆ ಇವರು ಅಲ್ಲೇ ನೇರವಾಗಿ ಮೈಸೂರು ಜಿಲ್ಲೆಯಿಂದ ಇಡೀ ರಾಜ್ಯ